ನೋಡಿ, ಭೂವರಾಹ ಸ್ವಾಮಿಯ ಸನ್ನಿಧಾನದಲ್ಲಿ ನಿಂತಿದ್ದೀನಿ. ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಇದೆ, ಅಂಥವ್ರಿಗೆ ಖಂಡಿತ ಭಗವಂತ ಆಸೆನ ನೆರವೇರಿಸ್ತಾನೆ ಅಂತ ಹೇಳೋಕ್ಕೆ ಈ ಜಾಗ ಬಹಳ ಪ್ರಸಿದ್ಧಿ. ನನಗೂ ಇಲ್ಲಿ ನನ್ನ ಕನಸು ನನಸಾಗಿದ್ದಂಥ ಜಾಗ. ನನ್ನ ಸ್ನೇಹಿತೆ ಒಬ್ಬರು ನನ್ನನ್ನು ಇಲ್ಲಿಗೆ ಕರ್ಕೊಂಬಂದು ಒಂದು ಸಲ ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಆಶಾ, ಖಂಡಿತ ಆಗುತ್ತೆ ಅಂತ ಹೇಳಿದ್ರು. ಊರಲ್ಲಿ ಒಂದು ಮನೆ ಕಟ್ಟೋ ಆಸೆ ಇತ್ತು. ನೀವೆಲ್ಲ ನೋಡಿದ್ದೀರ ನಂದು ಕೇರಳ ಮನೆನ. ಅಲ್ಲಿ ಮನೆ ಕಟ್ಟಬೇಕು ಅಂದರೆ, ಅಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂದರೆ ಭಗವಂತ ಎಷ್ಟು ಒಳ್ಳೆಯ ಶಕ್ತಿ ಕೊಡಬೇಕು. ಶಕ್ತಿ ಪ್ರತಿಯೊಂದನ್ನು ಭಗವಂತ ಕರುಣಿಸಬೇಕು. ಆವಾಗ ನನ್ನ ಸ್ನೇಹಿತೆ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಾನು ಅವಳಿಗೆ ಎಷ್ಟು ಧನ್ಯವಾದ ಹೇಳ್ತೀನೋ. ಅಷ್ಟು ದೊಡ್ಡ ಮನೆ ಕಟ್ಟೋಕ್ಕೆ ನನಗೆ ಭಗವಂತ ನಿಜವಾಗ್ಲೂ ಅಂಥ ಶಕ್ತಿನೂ ಕೊಟ್ಟ, ಹಾಗೆ ನನಗೆ ದಾರಿ ತೋರಿಸ್ತಾ ಹೋದ. ಅಂಥ ಪುಣ್ಯ ಕ್ಷೇತ್ರ ಇದು ಭೂವರಾಹ ಸ್ವಾಮಿ. ಭೂವರಾಹ ಎಷ್ಟು ಎತ್ತರ ಇದ್ದಾನೆ ಅಂದರೆ ಒಂದು 30 ಅಡಿ ಏನೋ ಇದ್ದಾನೆ, ಬಹಳ ಎತ್ತರ ಇದೆ. ಗರ್ಭಗುಡಿ ಕಪ್ಪು ಶಿಲೆ ಎಷ್ಟು ಚೆನ್ನಾಗಿದೆ. ಇದಕ್ಕೊಂದು ಕಥೆನೇ ಇದೆ. ಏನಂತಂದರೆ, ಇದು ಬಯಲಲ್ಲಿ ಹಾಗೆ ಇತ್ತಂತೆ ವಿಗ್ರಹ. ಲಕ್ಷ್ಮೀನ ತೊಡೆ ಮೇಲೆ ಕೂಸ್ಕೊಂಡಿರೋ ಭೂವರಾಹ ಬಯಲಲ್ಲಿ ಹಾಗೆ ಇತ್ತಂತೆ. ಯಾರೋ ದುಬೈನಲ್ಲಿ ಯಾರೋ ಕೆಲಸ ಮಾಡ್ತಿದ್ದವರೋ ಯಾರೋ, ನಂಗೆ ಅಷ್ಟು ಇದಾಗಿ ಗೊತ್ತಿಲ್ಲ. ಅವರಿಗೆ ಕನಸಲ್ಲಿ ಭಗವಂತ ಬಂದಂತೆ, ನಾನು ನೆರಳಿಲ್ಲದೆ ಸೂರಿಲ್ಲದೆ ನಾನು ಈ ಜಾಗದಲ್ಲಿ ನೆಲೆಸಿದ್ದೀನಿ, ನೀನು ಬಂದು ನನಗೆ ಒಂದು ಸೂರು ಮಾಡು ಅಂತ ಹೇಳಿದಂತೆ. ಅವ್ರು ಅಲ್ಲಿ ಸಂಕಲ್ಪ ಮಾಡಿಕೊಂಡು ಬಂದು ಇಲ್ಲಿ ಬಂದು ಭೂವರಾಹಕ್ಕೆ ಒಂದು ಗರ್ಭಗುಡಿ ಅಂತ ಕಟ್ಟಿಸಿ ಅದನ್ನು ಉದ್ಧಾರ ಮಾಡ್ತಾ ಹೋದ್ಮೇಲೆ ಇವಾಗ ತುಂಬ ದೊಡ್ಡ ದೇವಸ್ಥಾನ ಆಗೋಗ್ತಾ ಇದೆ. ಇದನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ಮೈಸೂರಿಂದ ಬಂದಿದ್ದೀನಿ. ಮೈಸೂರಿಂದ ಇದು ಒಂದು 40-45 ಕಿಲೋಮೀಟ್ರ್ ದೂರದಲ್ಲಿದೆ. ಒಂದು ಗಂಟೆ ಕಾಲ ಜರ್ನಿ ಬಂದುಬಿಡ್ಬೋದು. ಕಾರಲ್ಲಿ ಬಂದುಬಿಟ್ರೆ ಇನ್ನೂ ಒಂದು 45 ನಿಮಿಷ ಬೇಗನೆ ಬಂದುಬಿಡ್ಬೋದು. ತುಂಬಾ ಖುಷಿ ಆಗುವಂಥ ಜಾಗ. ನೀವು ನಿಮ್ಮ ಅನಿಸಿಕೆ ಏನಾರು ಇದ್ದರೆ, ಮನೆ ಕಟ್ಟಬೇಕು ಅಂತ ನಿಮ್ಗೇನಾದ್ರು ಅನಿಸಿದರೆ ಖಂಡಿತ ಈ ಜಾಗಕ್ಕೆ ಭೇಟಿ ಮಾಡಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿ. ನಾನು ಈ ವಿಡಿಯೋನಲ್ಲೆಲ್ಲ ಎಷ್ಟು ಶಾಮಂತಿಗೆ ಹೂವು ಎಷ್ಟು ಬೆಳೀತಾರೆ ಅಂತ, ಸುತ್ತ ಇಲ್ಲಿಂದ ಹೋದರೆ ತುಂಬ ಶಾಮಂತಿಗೆ. ಹಳ್ಳಿ ದಾರಿ ಅಲ್ವಾ, ಹಳ್ಳಿ ದಾರಿ ತುಂಬಾ ಚೆನ್ನಾಗಿದೆ. ಎಲ್ಲ ಹಳ್ಳಿ ವಾತಾವರಣ, ಪೀಸ್ಫುಲ್ಲು, ರಶ್ಶೇ ಇರಲ್ಲ. ಏನಿದ್ರು ಇಲ್ಲಿ ರಶ್ ಆಗೋದು ಬೆಂಗಳೂರು ಬೆಂಗಳೂರಿಂದ ಜಾಸ್ತಿ ಬರ್ತಾರೆ ಜನ. ಬೆಂಗಳೂರಿಂದ ಮನೆ ಕಟ್ಟೋರು ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಬೆಂಗಳೂರಿಂದ ಬರೋರು ಜಾಸ್ತಿ. ಭಾನುವಾರ ಶನಿವಾರ ಮಾತ್ರ ಪ್ಲ್ಯಾನ್ ಮಾಡ್ಕೊಬೇಡಿ. ಇಲ್ಲದೇ ಇರೋ ದಿನದಲ್ಲಿ ಬೆಳಗ್ಗೆ 10ವರೆಗೆ ಪೂಜೆ ಮಾಡಿಕೊಡ್ತಾರೆ. ಮೃತ್ತಿಗೆ ಅಂದರೆ ಮಣ್ಣು, ಇಟ್ಟಿಗೆ ಎರಡೂ ಇಲ್ಲಿ ಸಿಗುತ್ತೆ. ಇಟ್ಟಿಗೆ ಸಿಗುತ್ತೆ, ಇಟ್ಟಿಗೆಗೆ ದುಡ್ಡು ಕೊಟ್ಟು ತೊಗೋಬೇಕಾಗುತ್ತೆ. ಮಣ್ಣಿಗೆ ಏನು ದುಡ್ಡು ಕೊಡೋಂಗಿಲ್ಲ. ಮಣ್ಣನ್ನು ನೀವು ಈ ಕ್ಷೇತ್ರದಲ್ಲಿ ಕೆಲವೊಂದು ಕಡೆ ಹಳ್ಳನೇ ಮಾಡಿಬಿಟ್ಟಿರ್ತಾರೆ, ಮಣ್ಣು ತೆಗೆದು ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿಂದ ಮಣ್ಣು ತೊಗೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಅದು ತೊಗೊಂಡೋಗಿ ಸಂಕಲ್ಪ ಮಾಡಿಸ್ಕೊಂಡು, ಮುಂಚೆ ಎಲ್ಲ ದೇವ್ರ ಮುಂದೆನೇ ಇಟ್ಬಿಟ್ಟು, ನಾನು ಆ ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಶುರುನೇ ಆಗಿರಲಿಲ್ಲ. ಆವಾಗ ದೇವ್ರ ಮುಂದೆನೇ ಒಂದು ತೀರಾ ದೇವ್ರಿಗೆ ಹತ್ರನೇ ದೇವರಿಂದ ಒಂದು 5 ಅಡಿ ದೂರದಲ್ಲಿ ನಿಂತಿದ್ದೆ ನಾನು. ಮಣ್ಣು ಇಟ್ಟಿಗೆ ತೊಗೊಂಡು ಕೊಟ್ಟು ಒಂದು ಸಂಕಲ್ಪ ಮಾಡ್ಕೊಂಡು ಹೋದೆ. ಅದು ಹೋಗಿದ್ದ ಒಂದು 15 ದಿನಕ್ಕೆ ಮನೆ ಕನ್ಸ್ಟ್ರಕ್ಷನ್ ಶುರು ಆಯಿತು. ಅಲ್ಲಿಗೆ ಇದೇ ಇಟ್ಟಿಗೆ ಮಣ್ಣು ತೊಗೊಂಡೋಗಿ ಹಾಕಿ ಶುರು ಮಾಡಿಸಿದೆ. ತುಂಬಾ ಪವಿತ್ರವಾದ ಕ್ಷೇತ್ರ ಇದು. ಬನ್ನಿ, ನೀವು ಬಂದು ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಕ್ಷೇತ್ರದ ವಿಡಿಯೋ ಫುಲ್ ಮಾಡಿ ನೋಡಿ. ಹಳ್ಳಿ ದಾರಿಯಲ್ಲಿ ಎಷ್ಟು ಚೆನ್ನಾಗಿದೆ ಭೂವರಾಹಕ್ಕೆ ಹೋಗೋ ರೋಡು ಅಂದರೆ, ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಶಾಮಂತಿಗೆ ತುಂಬ ಕಾಣಿಸುತ್ತೆ ನಿಮಗೆ. ಶಾಮಂತಿಗೆ ಬೆಳೆಯೋರು ಮಾತಾಡ್ತಾರೆ ನೋಡಿ. ನಮ್ಮ ಹೆಸರು ಜಯರಾಮ್ ಅಂತ. ಇಲ್ಲಿಂದ ಎಷ್ಟು ದೂರ ಇದೆ ಭೂವರಾಹ? ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಯ್ತು. 8 ಕಿಲೋಮೀಟರ್. ಮೈಸೂರಿಂದ 53 ಕಿಲೋಮೀಟರ್. ಇಲ್ಲಿ ಮೈಸೂರಿಂದ 53 ಆಗತ್ತೆ ಕಣೆ. ಅಂದ್ರೆ ನಮ್ಮನೆಯಿಂದ 53 ಕಿಲೋಮೀಟರ್ ಆಗುತ್ತೆ. ಭೂವರಾಹಕ್ಕೆ ಹೋಗ್ತಾ ಇದೀನಿ. ನಿಮ್ಮ ಆಶೀರ್ವಾದ ಇರ್ಲಿ. ಬರ್ತೀನಿ ಖಂಡಿತ. ನೀವು ಶಾಮಂತಿಗೆ ಬೆಳಿತೀರಲ್ಲ, ನಂಗೆ ತುಂಬಾ ಇಷ್ಟ. ನಮ್ಮನೆಗೆ ಖಂಡಿತಪ್ಪ. ನಿಮ್ಮ ಹೆಸರು? ಜೈರಾಮ್. ಓಕೆ, ಇದೆ ಇಲ್ಲೇ ಹತ್ರ ಇದ್ದೀರಾ ನಿಮ್ಮ ಮನೆ? ಓಕೆ, ನನ್ನ ವಿಡಿಯೋ ದೇವಸ್ಥಾನ ಇಲ್ಲಿ. ಓ ಹೌದು, ಇಲ್ಲಿ ಪಕ್ಕದಲ್ಲೇ ಇಲ್ಲೇ ಇರೋದು. ಹೌದಾ? ಥ್ಯಾಂಕ್ ಯು. ಸಿಗ್ತೀನಿ. ಇಲ್ಲಿ ಹೊಸದಾಗಿ ಜಮೀನ್ ತಗೊಂಡು ಹೂ ಬೆಳೀತಾ ಇರೋದು. ಹೌದಾ? ಓ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ದೇವ್ರಿಗೆ ಹತ್ರವಾದ ಕೆಲಸ. ಬರ್ತೀನಿಪ್ಪ, ಬರ್ತಾ ಖಂಡಿತ. ಅಪ್ಪ ನಿಲ್ಲಿಸ್ಬಿಟ್ಟು ಅಲ್ಲೇ ಒಂದು ನರ್ಸರಿ ಕಾಣ್ತದೆ, ಅಲ್ಲಿ ಬನ್ನಿ, ಅಲ್ಲೇ ಇರ್ತೀವಿ. ನೋಡಿ, ಜಯರಾಮ್ ಅವ್ರನ್ನ ಮಾತಾಡ್ಸ್ಕೊಂಡು ಮುಂದಕ್ಕೆ ಹೊರಟೆ. ಹೋಗ್ತಾ ಇರುವಾಗ ದಾರಿನಲ್ಲಿ ಸಣ್ಣ ದೇವಸ್ಥಾನಗಳು ಕಾಣುತ್ತೆ. ಒಂದು ಸಾಯಿಬಾಬಾ ಮಂದಿರ ಕೂಡ ಇದೆ ಇಲ್ಲಿ. ನೋಡಿ, ಭೂವರಾಹದ ಹತ್ರ ಬಂದರೆ ಒಂದು ನಮ್ಮ ಕಾವೇರಿ ನದಿ ಹರಿತಾ ಇದ್ದಾಳೆ. ಬೇಸಿಗೆ ಆದ್ದರಿಂದ ಸ್ವಲ್ಪ ನೀರು ಕಡಿಮೆ. ನೋಡಿ, ರೋಡೇ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿತ್ತು ಅಂದರೆ, ಬೆಳಗ್ಗೆನೇ ಹೊಟ್ಟೋದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಶಾಮಂತಿಗೆ ಹೂ ಬೆಳೀತಾರೆ ಅಂತ ಹೇಳಿದ್ನಲ್ಲ, ಫುಲ್ಲು ಆ ಕಡೆ ಈ ಕಡೆ ಎಲ್ಲೆಲ್ಲಿ ನೋಡಿದ್ರು ಶಾಮಂತಿಗೆ. ಎಷ್ಟೆಷ್ಟು ದೊಡ್ಡದಾಗಿರುತ್ತೆ ಒಂದೊಂದು ಶಾಮಂತಿಗೆ ಹೂ ಅಂದರೆ, ನೋಡೋಕ್ಕೆ ಖುಷಿಯಾಗುತ್ತೆ. ನಿಮಗೆ ಒಂದು 50 ರೂಪಾಯಿ 60 ರೂಪಾಯಿಗೆಲ್ಲ ಒಂದು ಮೂಟೆ ಅಷ್ಟು ಹೂ ಕೊಟ್ಟುಬಿಡ್ತಾರೆ ಕೇಳಿದ್ರೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೋಗ್ತಾ ಇದನ್ನೆಲ್ಲ ನೋಡಿಕೊಂಡು ಹಾಗೆ ನೋಡಿ ಬಂದೇ ಬಿಟ್ಟೆ. ಭೂವರಾಹ ಹತ್ರ ಅಂತ ಇಲ್ಲ, ಇನ್ನೂ ಒಂದು ಸ್ವಲ್ಪ ದೂರ ಹೋಗಬೇಕು.
ಬನ್ನಿ ಹಾಗೆ ಅಲ್ಲಿ ಹೋಗ್ತಾ ಹೋಗ್ತಾ ಒಂದೊಂದು ಹಳ್ಳಿಗಳು ಸಿಗುತ್ತೆ. ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಭೂವರಾಹ ಸ್ವಾಮಿಗೆ ದಾರಿ. ಈ ದಾರಿ ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ ಅಂತ ಅಂದ್ಕೊಂಡೆ, ಇಲ್ಲ, ಆರಾಮಕ್ಕಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಈ ದಾರಿನಲ್ಲಿ ಡ್ರೈವ್ ಮಾಡ್ಕೊಂಡು ಹೊರಟೆ. ಹಾಗೆ ಕಾವೇರಿ ನದಿ ನೋಡಿ, ಭೂವರಾಹ ನೋಡ್ತಾ ನಿಂತ್ಕೊಂಡ್ರೆ ಬಲಭಾಗಕ್ಕೆ, ಭೂವರಾಹಕ್ಕೆ ಬೆನ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಎಡಭಾಗಕ್ಕೆ ಕಾವೇರಿ ನದಿ ಇದೆ ನೋಡಿ. ಇದೆ ಈಗ ರಿನೋವೇಷನ್ ನಡೀತಾ ಇದೆ, ತುಂಬ ವರ್ಷದಿಂದ ಇದನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ. ಮುಂಚೆ ಒಂದು ಬರೀ ವರಾಹಸ್ವಾಮಿ ಇರೋ ಕಡೆ ಮಾತ್ರ ಒಂದು ಗರ್ಭಗುಡಿ ಇತ್ತು. ಅದಾದಮೇಲೆ ಇದೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಾನು ತುಂಬ ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ. ಇದು ವೆಂಕಟರಮಣ ಗುಡಿ. ಇಲ್ಲಿ ನೋಡಿ ಇಟ್ಟಿಗೆ ಇದು ಎಲ್ಲ ಜೋಡಿಸಿಟ್ಟಿರೋದು ನೋಡ್ಬೋದು. ಇಲ್ಲಿಗೆ ಬರುವಾಗ ಮನೆಯಿಂದಾದರೂ ಇಟ್ಟಿಗೆ ತರ್ಬೋದು, ಇಲ್ಲ ಅಲ್ಲೇ ಕೊಂಡ್ಕೋಬೋದು. ನೀವು ಮನೆ ಕಟ್ತಾ ಇರೋ ಜಾಗದಿಂದ ಬೇಕಾದ್ರೆ 2 ಇಟ್ಟಿಗೆ ತೊಗೊಂಬಂದು ಪೂಜೆ ಮಾಡಿಸಿ, 1 ಇಟ್ಟಿಗೆ ಅಲ್ಲೇ ಇಡಬೇಕು ಅಂತ ಈ ವಿಡಿಯೋ ಕೊನೆಯಲ್ಲಿ ಅವರು ಪುರೋಹಿತರು ಹೇಳ್ತಾರೆ ಏನು ಮಾಡಬೇಕು ಅಂತ. ಬಿಳಿ ಬಟ್ಟೆನಲ್ಲಿ ಇದೆಲ್ಲ ಕಟ್ಟಿ ಎಲ್ಲ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನೋಡಿ ಭೂವರಾಹ ಎಷ್ಟು ಎತ್ತರ ಇದೆ ಅಂತ. ಹಳದಿ ಸೀರೆ ಉಡ್ಸಿರೋದು ಭೂದೇವಿ ಸಮೇತ ಲಕ್ಷ್ಮೀದೇವಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇನ್ನು ಕನ್ಸ್ಟ್ರಕ್ಷನ್ ತುಂಬ ನಡೀತಾ. ನಾನು ಬಹಳ ವರ್ಷದಿಂದ ಬರ್ತಾಯಿದ್ದೀನಿ. ಹೇಗಿದೆ ಅಂತಂದರೆ ಇಷ್ಟಿರಲಿಲ್ಲ ಆವಾಗ, ಬರೀ ಆ ಗುಡಿ ಮಾತ್ರ ಇತ್ತು. ಅವಾಗಲಿಂದನೂ ಬರ್ತಾಯಿದ್ದೀನಿ. ನನ್ನ ಕನಸು ಎಷ್ಟು ಚೆನ್ನಾಗಿ ನನಸಾಯಿತು ಅಂದರೆ ಭಗವಂತಂಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಒಂದು ಮನೆ ಕಟ್ಟೋ ಆಸೆ ಅಂತೂ ಇತ್ತು, ಆದರೆ ಊರಲ್ಲಿ ಕಟ್ಟಿದ್ವಿ, ಭಾಳ ದೊಡ್ಡ ಮನೆಯೇ ಕಟ್ಟಿದ್ವಿ. ಇಲ್ಲಿಂದ ನಾನು ಮಣ್ಣು ಇಟ್ಟಿಗೆ ಎಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಡು, ಮುಂಚೆ ಅಲ್ಲಿ ದೇವ್ರ ಗುಡಿ ಮುಂದೆನೇ ಒಂದು ಸ್ಟೀಲ್ ಟೇಬಲ್ ಥರ ಹಾಕಿದ್ದಾರೆ, ಅಲ್ಲೇ ಇಟ್ಬಿಟ್ಟು ಅಲ್ಲೇ ಸಂಕಲ್ಪ ಮಾಡಿಸಿ ಅಲ್ಲೇ ಪೂಜೆ ಮಾಡಿ ಕೊಡ್ತಾಯಿದ್ರು. ಈಗ ಜನ ಜಾಸ್ತಿ ವಿಪರೀತ ಬರೋದ್ರಿಂದ ಈಗ ನಾನು ತೋರಿಸೋ ಜಾಗದಲ್ಲಿ ಇಲ್ಲಿ ಮುಂದ್ಗಡೆ ದೇವ್ರ ಮುಂಭಾಗದಲ್ಲಿ ಒಂದು ದೇವ್ರ ಪ್ರತಿಮೆನೇ ತಂದಿಟ್ಬಿಟ್ಟು ಅಲ್ಲಿಂದ ಪೂಜೆ ಮಾಡಿಸಿ ನಿಮ್ಮ ಕೈಗೆ ಕೊಡ್ತಾರೆ. ಆ ಮಣ್ಣನ್ನು ತಗೊಂಡು ಹೋಗಿ ನೀವು ಎಲ್ಲಿ ಮನೆ ಕಟ್ತಾ ಇರ್ತೀರೋ ಅದರ ಪುರೋಹಿತರನ್ನ ಕೇಳಿಕೊಂಡು ಎಲ್ಲಿ ಆ ಮಣ್ಣು ಹಾಕಬೇಕು ಅಂತ ಮಣ್ಣು ಮತ್ತು ಇಟ್ಟಿಗೆ ಶುರು ಮಾಡುವಾಗ ಎಲ್ಲ ಇಟ್ಟಿಗೆಗಳ ಜೊತೆ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಕಟ್ಟಕ್ಕೆ ಶುರು ಮಾಡಬೇಕು. ಬೇಗ ಮನೆ ಕಟ್ಟೋದಂತೂ ಖಂಡಿತ ಆಗುತ್ತೆ. ನನ್ನ ಕನಸು ನನಸಾಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಸೊ ಅಲ್ಲೇ ಎಲ್ಲರೂ ಜನಗಳೆಲ್ಲ ಇಲ್ಲಿ ಮುಂದೆ ಕೂತ್ಕೋತಾರೆ. ಇಲ್ಲಿ ಒಂದು ಮೂರ್ತಿ ತಂದು ಇಟ್ಟು, ಆ ಮಂಟಪದ ಥರ ಕಾಣಿಸ್ತಾ ಇದೆಯಲ್ಲ ಅದರೊಳಗೆ ಮೂರ್ತಿ ತಂದು ಇಡ್ತಾರೆ. ಆಮೇಲೆ ಅಲ್ಲಿ ಮುಂದುಗಡೆ ಒಂದು ಸ್ಟೀಲ್ ಟೇಬಲ್ ಇದೆ, ಅದ್ರ ಮೇಲೆ 2-3 ಬ್ಯಾಚು ಥರ ಮಾಡಿ ಅದರಲ್ಲಿ ಎಷ್ಟಾಗುತ್ತೋ ಒಂದು ಸಲಕ್ಕೆ ಎಷ್ಟು ಹಿಡಿಯುತ್ತೋ ಆ ಟೇಬಲ್ ಮೇಲೆ ಅಷ್ಟು ಜನಕ್ಕೆ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿ ಕೊಡ್ತಾರೆ. ಒಂದು ಇಟ್ಟಿಗೆನ ಅಲ್ಲೇ ವಾಪಸ್ ಇಡಬೇಕು, ಇನ್ನೊಂದು ಇಟ್ಟಿಗೆನ ತೊಗೊಂಡೋಗಿ ಈಶಾನ್ಯ ಮೂಲೆಯಲ್ಲಿ ಈ ವಿಡಿಯೋನಲ್ಲಿ ಕೊನೆಯಲ್ಲಿ ಪುರೋಹಿತರೆ ಮಾತಾಡಿದ್ದಾರೆ, ಅದು ರೆಕಾರ್ಡ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. ನೋಡಿ ಅಲ್ಲಿ ಭೂವರಾಹ ಕಾಣಿಸ್ತಾ ಇದೆ. ಮುಂಚೆ ಎಲ್ಲ ಅಲ್ಲೇ ಮುಂದುಗಡೆನೆ, ಅಲ್ಲೇ ದೇವ್ರ ಮುಂದೆನೇ ನಾವು ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ದೇವ್ರ ಮುಂದೆನೇ ಸಂಕಲ್ಪ ಮಾಡಿ ಕೊಟ್ಟಿದ್ದರು. ನೋಡಿ ಇದು ಹೊಸಲು, ದೇವಸ್ಥಾನದ ಹೊಸಲು ತೋರಿಸ್ತಾ ಇದ್ದೀನಿ ನೋಡಿ. ಯಾರೆಲ್ಲ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರ, ಯಾರಿಗೆ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ, ಅದು ಖಂಡಿತ ಈಡೇರುತ್ತೆ. ಭಗವಂತ ಎಷ್ಟು ಹೂವೆತ್ತದಂಗೆ ಎಲ್ಲನೂ ಸರಾಗವಾಗಿ ನಮ್ಮ ಕೈಯಿಂದ ಮಾಡಿಸ್ತಾನೆ ಅಂತಂದರೆ ನಮಗೆ ಗೊತ್ತಾಗಲ್ಲ. ಕಷ್ಟ ಅನ್ಕೋತಾ ಇರ್ತೀವಿ ಒಂದೊಂದು ಸಲ, ಅಯ್ಯಪ್ಪ ದುಡ್ಡಿಲ್ಲ ಅನ್ಕೋತಾ ಇರ್ತೀವಿ. ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಸರಾಗವಾಗಿ ಒದಗಿಸ್ಕೊಟ್ಬಿಡ್ತಾನೆ ಭಗವಂತ. ಬನ್ನಿ, ನೀವೆಲ್ಲ ಯಾರಿಗೆಲ್ಲ ಇಲ್ಲಿಗೆ ಬರಬೇಕು ಅನಿಸ್ತಿದೆ ಒಂದು ಸಲ ಬೇಕಾದ್ರೆ ಸಂಕಲ್ಪ ಮಾಡಿಕೊಂಡು ಆಮೇಲೆ ಯಾವತ್ತಾದರೂ ಬಂದು, ನಿಮಗೆ ಯಾವತ್ತು ಫ್ರೀ ಆಗುತ್ತೋ ಅವತ್ತು ಬಂದು ಖಂಡಿತ ಈ ಕ್ಷೇತ್ರನ ಭೇಟಿ ಕೊಡಿ. ನಿಮ್ಮ ಆಸೆ ಖಂಡಿತ ಈಡೇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇದು ತಿಮ್ಮಪ್ಪನ ದೇವಸ್ಥಾನ, ಅಲ್ಲೇ ಪ್ರಾಕಾರದಲ್ಲಿರುವಂಥದ್ದು ವೆಂಕಟರಮಣ ಗುಡಿ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಇದು ತುಂಬ ನಿಧಾನ ಆಗ್ತಾಯಿದೆ, ಆಗಲಿ ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ಮತ್ತು ಇಲ್ಲಿ ಊಟದ ವ್ಯವಸ್ಥೆನೂ ಇದೆ. 11 ಗಂಟೆಗೆ ಪ್ರಸಾದದ ವ್ಯವಸ್ಥೆ ಇದೆ, ಪ್ರಸಾದ ಶುರು ಆಗುತ್ತೆ. ಯಾರೇ ಬಂದರೂ ಎಷ್ಟು ಬೇಕಾದರೂ ಪ್ರಸಾದ ತಿನ್ಬೋದು. ಅಷ್ಟು ಯಾಕೆಂದರೆ ತುಂಬ ಹಳ್ಳಿ ರಿಮೋಟ್ ಜಾಗದಲ್ಲಿರೋದ್ರಿಂದ ಜನಗಳು ಬರೋರಿಗೆ ತೊಂದರೆ ಆಗದೆ ಇರಲಿ ಅಂತ ಪ್ರಸಾದದ ವ್ಯವಸ್ಥೆ ಇದು ಪರಕಾಲ ಮಠ, ಮೈಸೂರಲ್ಲಿ ಪರಕಾಲ ಮಠ ಅಂತಿದೆ, ಅವರಿಂದ ಸ್ಥಾಪನೆ ಆಗಿದ್ದಂಥದ್ದು. ಮತ್ತು ಅವರ ಕಂಟ್ರೋಲಲ್ಲಿರೋಂಥದ್ದು. ಅವರು ಇದನ್ನು ಜೀರ್ಣೋದ್ಧಾರ ಮಾಡೋದಾಗಲಿ, ಇದನ್ನು ನೋಡ್ಕೊಳ್ಳೋದಾಗಲಿ ಎಲ್ಲ ಮೈಸೂರು ಪರಕಾಲ ಮಠದವರು ಮಾಡ್ತಾರೆ. ಅದರದ್ದು ಡೀಟೇಲ್ಸ್ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು 200 ರೂಪಾಯಿನೋ ತೊಗೋತಾರೆ ಪೂಜೆಗೆ. ಇಟ್ಟಿಗೆ ಮಣ್ಣಿಗೆ ದುಡ್ಡಿಲ್ಲ, ಇಟ್ಟಿಗೆಗೆ ಎಷ್ಟೊಂದು 15 ರೂಪಾಯಿನೋ ತೊಗೋತಾರೆ ಅಷ್ಟೇ. ಪೂಜೆ ಮಾಡಿಸ್ಕೊಂಡು ಹೋಗಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಕೇಳ್ತಾ ಈ ಕ್ಷೇತ್ರದ ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಬನ್ನಿ, ಪ್ರದಕ್ಷಿಣೆ ಮಾಡೋಣ. 11 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾರೆ ಪುರೋಹಿತರು. ಪೂಜೆ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಅರಿಶಿನ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ, ಮಣ್ಣು ತೊಗೊಂಡು ಹೋಗಿರೋರು ಈ ಬಿಳಿ ಬಟ್ಟೆಯಲ್ಲಿ ಕಟ್ಟಿರೋ ಅರಿಶಿನ ಎಲ್ಲ ಬೇರೆ ಎಲ್ಲೂ ಹಾಕಬೇಡಿ. ನಿಮ್ಮದೆಲ್ಲ ಕೆಲಸ ಆದಮೇಲೆ
ಅದೇನು ಮನೆ ಈಶಾನ್ಯ ಮೂಲೆಯಲ್ಲಿ ಇಟ್ಟಿಗೆ ಇಡ್ತಾ ಇಡ್ತಾ ಎಲ್ಲನೂ ಅಲ್ಲೇ ಪೂಜೆನ ಇದರಲ್ಲೇ ಉಪಯೋಗಿಸ್ಕೊಂಡ್ಬಿಡ್ಬೋದು. ಅಕಸ್ಮಾತ್ ಏನಾದ್ರು ಮನೇಲಿ ಹಾಗೆ ಇಟ್ಟಿದ್ದರೆ ಅದನ್ನು ತುಳಸಿ ಕಟ್ಟೆಗೆ ಹಾಕಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ಕೊನೆಯಲ್ಲಿ ಪುರೋಹಿತರು ಮಾತಾಡಿರೋವಂಥದ್ದು ಇದೇ ವಿಡಿಯೋ. ಸ್ವಲ್ಪ ನಾಯ್ಸ್ ಇದೆ, ಆದರೆ ಕೇಳಿಸ್ಕೊಳ್ಳಿ. ಬನ್ನಿ, ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಆಸೆಯನ್ನೆಲ್ಲ ಈಡೇರಿಸ್ಕೊಳ್ಳಿ. ಮನೆ ಸ್ವಂತ ಸೂರು ಮಾಡ್ಕೊಳ್ಳಿ. ಒಂದು ಸಲ ಸಂಕಲ್ಪ ಮಾಡಿಕೊಂಡ್ರೂ ಸಾಕು. ಗುಡಿ ನೋಡ್ತಾ ಇದ್ದೀರಲ್ಲ, ಬರ್ತೀನಪ್ಪ ಭಗವಂತ, ಒಂದು ಸಲ ನನಗೂ ಒಂದು ಸ್ವಂತ ಸೂರು ಮಾಡಿಕೊಡು ಅಂತ ಒಂದು ಸಲ ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಯಾವಾಗಾಗುತ್ತೋ ಆವಾಗ ವಿಸಿಟ್ ಮಾಡಿ. ನೋಡಿ ಪ್ರಕಾರ ಪ್ರದಕ್ಷಿಣೆ ಹಾಕಿ ನೋಡಿ. ಇನ್ನು ಎಲ್ಲ ಕನ್ಸ್ಟ್ರಕ್ಷನ್ನು ಇನ್ನೂ ತುಂಬ ದಿನವೇ ತೊಗೊಳುತ್ತೆ. ಎಲ್ಲರೂ ನೋಡಿ ಅಲ್ಲಿ ಇಟ್ಟಿಗೆ ಕಲ್ಲು ಥರ ಎಲ್ಲ ಜೋಡಿಸಿದ್ದಾರೆ. ಈಗ ಅಲ್ಲಲ್ಲೇ ಇಟ್ಬಿಟ್ಟಿದ್ದಾರೆ. ಇದೆಲ್ಲ ಪೂರ್ತಿ ಆದಮೇಲೆ ತುಂಬ ಚೆನ್ನಾಗಾಗತ್ತೆ ಅನಿಸುತ್ತೆ. ಆವಾಗ ಆಗಿದೆ ಆಮೇಲೆ ಬಿಡಲಿಲ್ಲ. ಬಿಡಲಿಲ್ಲ ನೆಕ್ಸ್ಟ್ ಬ್ಯಾಚ್ ನಮ್ಮದು ನೆಕ್ಸ್ಟ್ ಬ್ಯಾಚ್. दुष्टां नित्यपुष्टां करीषिणीं ईश्वरीकं सर्वभूतानां त्वामिहोपह्वये श्रियं माङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते नमः. ನೋಡಿ, ಈ ಮುಸ್ಲಿಮರ ಮನೆಗೆ ತಗೊಂಡು ಹೋಗಿ ಒಂದು ಬಿಳಿ ಬಟ್ಟೆನ ನೀವೇ ಸಂಕಲ್ಪ ಮಾಡ್ಕೊಂಡಿದ್ದೀರಾ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರೋವರೆಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ನೀವು ಅಂದ್ಕೊಂಡಿರೋ ಇಷ್ಟಾರ್ಥ ನೆರವೇರಿದ ಮೇಲೆ ಮತ್ತೆ ಬಂದು ಇಲ್ಲಿ ಸ್ವಾಮಿಗೆ ಅಕ್ಕೆ ಕಾಣಿಕೆಯನ್ನ ಸಲ್ಲಿಸಿ ಇಲ್ಲಿಂದ ಮನೆಗೆ ಹೋಗಿ ಮನೆಯಲ್ಲೇ ಇರುವ ಮಟ್ಟಿಗೆ ಕೊನೆಯದಾಗಿ ಒಂದು ಲಾಸ್ಟ್ ಪೂಜೆ ಮಾಡಿ ತುಳಸಿ ಕಟ್ಟೆಗೆ ವಿಸರ್ಜನೆ ಮಾಡಬೇಕು. ಬೇರೆ ಎಲ್ಲೋ ಹಾಕಬಾರ್ದು ಮಣ್ಣನ್ನ. ಇಟ್ಟಿಗೆ ಪೂಜೆ ಮಾಡ್ತಿರೋ ಒಂದು ಇಟ್ಟಿಗೆನ ಇಲ್ಲೇ ಇಲ್ಲಿ ಮುಂದ್ಗಡೆ ದೇವಸ್ಥಾನಕ್ಕೆ, ಇನ್ನು ಮಿಕ್ಕ ಇಟ್ಟಿಗೆ ತಗೊಂಡು ಹೋಗಿ ಮನೆ ಕಟ್ಟಿಸುವಾಗ ಈಶಾನ್ಯ ಮೂಲೆಯ ಕೊನೆಗೆ ಸೇರಿಸಿ ಕಟ್ಟಿಸ್ಕೊಳ್ಳಿ. 11 ಪ್ರದಕ್ಷಿಣೆ ಯಾರು ಮಾಡದೇನೆ ಪೂಜೆ ಮಾಡಿಸ್ಕೊಂಡಿದ್ದೀರಾ, ದೇವರ ದರ್ಶನ ಆದ್ಮೇಲೆ 11 ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಂಡು ದಾಸೋಹಕ್ಕೆ ಸಾಧು ಹೋಗಿ ಚೀಟಿಯಲ್ಲಿ ಹೆಸರಿದೆ, ದಯವಿಟ್ಟು ನಿಧಾನವಾಗಿ ನೋಡಿಕೊಂಡು ನಿಮ್ಮ ಮಟ್ಟು ಇಟ್ಟಿಗೆ ತಗೊಳ್ಳಿ. ಹಣ್ಣುಕಾಯಿ ತಗೊಂಡು ಹೊರಗಡೆ ಸ್ವಾಮಿಯ ದರ್ಶನ ಮಾಡಿ ಅವರ ಚೀಟಿ ಜೈ ಶ್ರೀರಾಮ್ ಗೋವಿಂದ.
अधिहरणि महापुरुष दुर्गे दुर्गे निर्भे निर्भे विदेशिनी चित्रवत्ते व्यापिनी सुरसरिहा